ಗುಡ್ ಮಾರ್ನಿಂಗ್ ಶಿಕ್ಷಕ ಬಂಧುಗಳೇ. ಸ್ಪೆಸಿಫೈಡ್ ಪೋಸ್ಟ್ ಅಂದರೆ CRP, BRP, ECO, ತಾಂತ್ರಿಕ ಸಹಾಯಕರು ಇತ್ಯಾದಿ ಹುದ್ದೆಗಳಿಗಾಗಿ ನಾವು ಪ್ರಿಪೇರ್ ಆಗಬೇಕಾದ್ರೆ ಏನೆಲ್ಲ ಸಿಲೆಬಸ್ಸನ್ನು ನಾವು ನೋಡ್ಕೊಳ್ಬೇಕು ಎನ್ನುವುದನ್ನು ಒಂದು ಅಧಿಸೂಚನೆಯಲ್ಲಿ ಅನುಬಂಧ 3ರಲ್ಲಿ ಸ್ಪೆಷಲ್ಲಾಗಿ ಡೀಟೇಲಾಗಿ ಒಂದು ಪಠ್ಯಕ್ರಮವನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಸೊ ಅದನ್ನು ಈಗ ನೋಡೋಣ. ನಿರ್ದಿಷ್ಟಪಡಿಸಿದ ಹುದ್ದೆಯ ಲಿಖಿತ ಪರೀಕ್ಷೆಗೆ ಪಠ್ಯಕ್ರಮ ಏನಿದೆ ಅಂತಂದರೆ ಪೇಪರ್ 1ಗೆ ಪ್ರಾಥಮಿಕ ಶಿಕ್ಷಕರ ತತ್ಸಮಾನ ಶ್ರೇಣಿ ಅಂದರೆ ಪ್ರೈಮರಿ ಟೀಚರ್ಗೆ ಸಂಬಂಧಪಟ್ಟದೆ, ಎಸ್ಪೆಷಲಿ CRP, BRP, ತಾಂತ್ರಿಕ ಸಹಾಯಕರು ಮತ್ತು ECO ಪ್ರೈಮರಿ ಲೆವೆಲಲ್ಲಿ ಆಗಬೇಕಾದ್ರೆ ಅವ್ರು ಏನೆಲ್ಲ ನೋಡ್ಕೊಂಡಿರಬೇಕು, ಸಿಲೆಬಸ್ ಪ್ರಿಪೇರ್ ಆಗಬೇಕು ಪೇಪರ್ 1ಗೆ ಅಂತಂದರೆ ಭಾಷೆ 1ಗಾಗಿ ಕನ್ನಡ, ಉರ್ದು, ಮರಾಠಿ, ತೆಲುಗು ಮತ್ತು ತಮಿಳು. ಭಾಷೆ 1ಗೆ ಈ ಕನ್ನಡ ಮೀಡಿಯಮ್ದವ್ರು ಇದ್ದರೆ ಕನ್ನಡ ಗ್ರಾಮರು ಫುಲ್ ಕನ್ನಡ ಒಂದು ಲಿಟ್ರೇಚರ್ ನೋಡ್ಕೊಳ್ಬೇಕಾಗಿರುತ್ತೆ, ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಭಾಷೆ 2 ಅಂದರೆ ಇಂಗ್ಲೀಷ್ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ, ಇಂಗ್ಲೀಷ್ ಪ್ರಿಪೇರ್ ಆಗಬೇಕು, ಗ್ರಾಮರ್ ಮತ್ತು ಬೇಸಿಕ್ ಲಿಟ್ರೇಚರ್. ಕೋರ್ ವಿಷಯಗಳು ಗಣಿತ, ಸಾಮಾನ್ಯ ವಿಜ್ಞಾನ ಮತ್ತು ಪರಿಸರ ಅಧ್ಯಯನ ಹಾಗೂ ಸಮಾಜ ವಿಜ್ಞಾನವನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ಆಮೇಲೆ ಸಾಮಾನ್ಯ ಜ್ಞಾನ, ಆಮೇಲೆ ಬೋಧನಾಶಾಸ್ತ್ರ, ಟೀಚಿಂಗ್ ಪೆಡಗಾಜಿ, ಆಮೇಲೆ ಪ್ರಚಲಿತ ಶೈಕ್ಷಣಿಕ ಕಾರ್ಯಕ್ರಮಗಳ ಬಗ್ಗೆ ನಾವು ನೋಡ್ಕೊಳ್ಬೇಕಾಗುತ್ತೆ. ಪತ್ರಿಕೆ 2 ನಾವು ಏನೆಲ್ಲ ಪ್ರಿಪೇರ್ ಮಾಡಬೇಕು ಅಂದರೆ CRP ಮತ್ತು ತಾಂತ್ರಿಕ ಸಹಾಯಕರು ಹುದ್ದೆಗೆ ಒಂದೇ ಪ್ರಶ್ನೆ ಪತ್ರಿಕೆ ಇರುತ್ತೆ. ಪ್ರೈಮರಿಗೆ ಹೇಳಬೇಕಾದ್ರೆ CRP ಮತ್ತು ತಾಂತ್ರಿಕ ಸಹಾಯಕರ ಹುದ್ದೆಗೆ ಒಂದೇ ಪೇಪರ್ ಇರುತ್ತೆ ಪ್ರಶ್ನೆ ಪತ್ರಿಕೆ. BRP ಮತ್ತು ಶಿಕ್ಷಣ ಸಂಯೋಜಕರ ಹುದ್ದೆಗೆ ಪ್ರತ್ಯೇಕ ಪ್ರಶ್ನೆ ಪತ್ರಿಕೆ ನೀಡಲಾಗುತ್ತದೆ. ವೆರಿ ಇಂಪಾರ್ಟೆಂಟ್ ದಿಸ್ ಇಸ್. ಮೇಲಿನ ಹುದ್ದೆಯ ಕಾರ್ಯವ್ಯಾಪ್ತಿಗೆ ಸಂಬಂಧಪಟ್ಟ ವಿಷಯಗಳು ಮತ್ತು 1ರಿಂದ 10ನೇ ತರಗತಿಯವರೆಗೆ ಪಠ್ಯವಸ್ತುವನ್ನು ನೋಡಿಕೊಳ್ಬೇಕು. ಆದರೆ ಪ್ರೌಢಶಾಲಾ ಶಿಕ್ಷಕರು ತತ್ಸಮಾನ ಶ್ರೇಣಿ, BRP, ತಾಂತ್ರಿಕ ಸಹಾಯಕರು ಮತ್ತು ಶಿಕ್ಷಣ ಸಂಯೋಜಕರು ಅವರ ಸಿಲೆಬಸ್ ನೋಡಿದಾಗ ಪೇಪರ್ 1ನಲ್ಲಿ ಭಾಷೆ 1 ಕನ್ನಡ, ಭಾಷೆ 2 ಇಂಗ್ಲೀಷ್, ಕೋರ್ ವಿಷಯಗಳು ಕಲಾ ವಿಷಯಗಳು ಕಲಾ ವಿಷಯಗಳಾದ ಇತಿಹಾಸ, ಭೂಗೋಳ, ಪೌರಾಣಿತಿ ಮತ್ತು ಅರ್ಥಶಾಸ್ತ್ರ, ವಿಜ್ಞಾನ ವಿಷಯಗಳಾದ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಗಣಿತ, ಸಾಮಾನ್ಯ ಜ್ಞಾನ, ಬೋಧನಾಶಾಸ್ತ್ರ ಮತ್ತು ಪ್ರಚಲಿತ ಶೈಕ್ಷಣಿಕ ಕಾರ್ಯಕ್ರಮಗಳು ಬಗ್ಗೆ ಅವರು ನೋಡ್ಕೊಂಡಿರಬೇಕು. ಪತ್ರಿಕೆ 2 ಅಲ್ಲಿ ಹೇಳಬೇಕಾದ್ರೆ ಒಂದು ಪ್ರೌಢಶಾಲಾ ವೃಂದದಲ್ಲಿ BRP ಪ್ರೌಢ ಹುದ್ದೆಗಳಿಗೆ ಪ್ರತ್ಯೇಕ ಪ್ರಶ್ನೆ ಪತ್ರಿಕೆ ಇರುತ್ತದೆ. ಶಿಕ್ಷಣ ಸಂಯೋಜಕರು ಹಾಗೂ ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ ಒಂದೇ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾರೆ ಎನ್ನುವಂಥದ್ದು ಅಧಿಸೂಚನೆಯಲ್ಲಿ ಕೊಟ್ಟಿದ್ದಾರೆ. ಶಿಕ್ಷಣ ಸಂಯೋಜಕರು ಮತ್ತು ತಾಂತ್ರಿಕ ಸಹಾಯಕರ ಹುದ್ದೆಗಳಿಗಾಗಿ ಈ ಹುದ್ದೆಯ ವ್ಯಾಪ್ತಿಗೆ ಸಂಬಂಧಿಸಿದ ವಿಶೇಷವಾಗಿ ಪ್ರೋತ್ಸಾಹದಾಯಕ ಯೋಜನೆಗಳಿಗೆ ಸಂಬಂಧಿಸಿದ ವಿಷಯಗಳು ಹಾಗೂ ಗುಣಾತ್ಮಕ ಶಿಕ್ಷಣಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ನೋಡಿಕೊಂಡಿರಬೇಕು. 10ನೇ ತರಗತಿವರೆಗೆ ಪಠ್ಯವಸ್ತು ಆಧಾರಿತ ಎಲ್ಲ ವಿಷಯಗಳನ್ನು ನೋಡಿಕೊಂಡಿರಬೇಕು. BRP ಹುದ್ದೆಗಾಗಿ ಈ ಹುದ್ದೆಯ ಕಲಾ ಮತ್ತು ವಿಜ್ಞಾನ ವಿಷಯಗಳಿಗೆ ಪ್ರತ್ಯೇಕವಾಗಿ ಪತ್ರಿಕೆಗಳು ಇರ್ತವೆ. BRP ವಿಜ್ಞಾನ BRP ವಿಜ್ಞಾನ ನೋಡಿ ಕಾರ್ಯವ್ಯಾಪ್ತಿಗೆ ಸಂಬಂಧಪಟ್ಟ ವಿಷಯಗಳು, ವಿಶೇಷ ಸಮಗ್ರ ಶಿಕ್ಷಣ ಕರ್ನಾಟಕದ ಕಾರ್ಯಕ್ರಮಗಳು, SATS ಸೇವಾನಿರತ ತರಬೇತಿ ಹಾಗೂ ಅನುಪಾಲನೆ, ಗುಣಮಟ್ಟ ಸಾಧಿಸಲು ಉಪಕ್ರಮ, ಮೌಲ್ಯಾಂಕನ ಇತ್ಯಾದಿ ಒಂದು ಸಿಲೆಬಸ್ಸನ್ನು ನಾವು ನೋಡ್ಕೊಂಡಿರಬೇಕು. ಮತ್ತು BRP ಕಲಾಗೆ ಸಂಬಂಧಪಟ್ಟಂತೆ ಕಾರ್ಯವ್ಯಾಪ್ತಿಗೆ ಸಂಬಂಧಪಟ್ಟ ವಿಷಯಗಳು, ವಿಶೇಷವಾಗಿ ಸಮಗ್ರ ಶಿಕ್ಷಣ ಅಭಿಯಾನ ಕಾರ್ಯಕ್ರಮಗಳು, SATS ಸೇವಾನಿರತ ತರಬೇತಿ ಹಾಗೂ ಅನುಪಾಲನೆ, ಗುಣಮಟ್ಟ ಸಾಧಿಸಲು ಉಪಕ್ರಮ, ಮೌಲ್ಯಾಂಕನ ಇತ್ಯಾದಿ ನೋಡ್ಕೊಂಡಿರಬೇಕು. ಭಾಷೆ ಕನ್ನಡ, ಆಂಗ್ಲ ಮತ್ತು ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದ 10ನೇ ತರಗತಿವರೆಗಿನ ಪಠ್ಯವಸ್ತುವನ್ನು ನಾವು ನೋಡ್ಕೊಂಡಿರಬೇಕಾಗಿರುತ್ತೆ. ಈಗ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರ ತತ್ಸಮಾನ ಶ್ರೇಣಿ B ಗುಂಪು ಇವರು ಏನೆಲ್ಲ ಒಂದು ಪ್ರಿಪರೇಷನ್ ಮಾಡಬೇಕು ಅಂದರೆ ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ವೃಂದದ ಅಧಿಕಾರಿಗಳಿಗೆ ಪತ್ರಿಕೆ 1 ಸಾಮಾನ್ಯವಾಗಿರುತ್ತದೆ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ವಿಜ್ಞಾನ, ಬೋಧನಾಶಾಸ್ತ್ರ, ಪ್ರಚಲಿತ ಶೈಕ್ಷಣಿಕ ಕಾರ್ಯಕ್ರಮಗಳು, ಶಿಕ್ಷಣ ನೀತಿ, ಶಿಕ್ಷಣ ಕಾಯ್ದೆಗಳು, CCA, KCSR, ಶೈಕ್ಷಣಿಕ ಆಡಳಿತ ಈ ರೀತಿ ಸಿಲೆಬಸ್ ಹೊಂದಿದೆ. ಪತ್ರಿಕೆ 2ರಲ್ಲಿ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ BRC ಹುದ್ದೆಯ ವ್ಯಾಪ್ತಿಗೆ ಸಂಬಂಧಿಸಿದ ವಿಷಯಗಳು, ವಿಶೇಷವಾಗಿ ಸಮಗ್ರ ಶಿಕ್ಷಣ ಕರ್ನಾಟಕ, SATS ತಂತ್ರಾಂಶ ಬಗ್ಗೆ, ಸೇವಾನಿರತ ತರಬೇತಿ, ಗುಣಮಟ್ಟ ಸಾಧಿಸಲು ಉಪಕ್ರಮಗಳು, ಕ್ವಾಲಿಟಿ ಇನಿಷಿಯೇಟಿವ್ಸ್, ಮೌಲ್ಯಾಂಕನ, ಅಸೆಸ್ಮೆಂಟ್ ಎಕ್ಸೆಟ್ರಾ ಮಾಹಿತಿಯನ್ನು ಹೊಂದಿರಬೇಕು. ವಿಷಯ ಪರಿವೀಕ್ಷಕರು ಹುದ್ದೆಯ ವ್ಯಾಪ್ತಿಗೆ ಸಂಬಂಧಿಸಿದ ವಿಷಯಗಳು, ಬೋಧನಾಶಾಸ್ತ್ರ ಬಗ್ಗೆ ನಾವು ನೋಡ್ಕೊಂಡಿರಬೇಕು. ಸಹಾಯಕ ನಿರ್ದೇಶಕರು ಮಧ್ಯಾಹ್ನ ಉಪಹಾರ ಯೋಜನೆ ಇದಕ್ಕೆ ಸಂಬಂಧಪಟ್ಟಂತೆ ಆಹಾರ ಪೌಷ್ಟಿಕತೆ ಮತ್ತು ಆರೋಗ್ಯ, ಸ್ವಚ್ಛತೆ, ನೈರ್ಮಲ್ಯ ಮತ್ತು ಮಕ್ಕಳ ಸುರಕ್ಷತೆ ಬಗ್ಗೆ ನಾವು ಮಾಹಿತಿಯನ್ನು ಕಲೆ ಹಾಕಬೇಕು. ಅದಲ್ಲದೆ ಮಧ್ಯಾಹ್ನ ಉಪಹಾರ ಯೋಜನೆ, MDM ಯೋಜನೆ ಬಗ್ಗೆ ಅರಿವು, ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರ, ಅವರೊಂದಿಗೆ ಸಂಯೋಜನೆ ಮತ್ತು ಲೆಕ್ಕಪತ್ರಗಳ ನಿರ್ವಹಣೆ ಬಗ್ಗೆ ಮಾಹಿತಿ ಪಡೆದುಕೊಂಡಿರಬೇಕು. ಸಹಾಯಕ ಸಮನ್ವಯಾಧಿಕಾರಿಗಳು APC ಸಂಬಂಧಪಟ್ಟಂತೆ ಸಮಗ್ರ ಶಿಕ್ಷಣ ಕರ್ನಾಟಕದ ಒಂದು ಮಾಹಿತಿ, ಇದರಲ್ಲಿ ಶಾಲೆಯಿಂದ ಹೊರಗುಳಿದ ಮಕ್ಕಳ ಕಾರ್ಯಕ್ರಮ, OOSC ಬಗ್ಗೆ, ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಗುರುತಿಸುವುದು, ಶಾಲೆ ಸಮೀಕ್ಷೆ, ಕುಟುಂಬ ಸಮೀಕ್ಷೆ, ಶಾಲೆ ಮತ್ತು ಗ್ರಾಮ ಶಿಕ್ಷಣ ವಹಿ ನಿರ್ವಹಣೆ, ಇದರ ಬಗ್ಗೆ ಮಾಹಿತಿ ಸಂಗ್ರಹಣೆ ಮತ್ತು ಅಂಕಿಅಂಶಗಳನ್ನು ವಿಶ್ಲೇಷಿಸುವುದು, ಮುಖ್ಯವಾಹಿನಿಗೆ ತರಲು ಕಾರ್ಯಕ್ರಮಗಳನ್ನು ಆಯೋಜಿಸುವುದು, ಶಾಲಾಧಾರಿತ ತರಬೇತಿ, ಋತುಮಾನ ಶಾಲೆಗಳು, ಟೆಂಟ್ ಶಾಲೆ, ಸಾರಿಗೆ ಮತ್ತು ಬೆಂಗಾವಲು ಭತ್ಯೆ ತರಬೇತಿ, ಹಾಜರಾತಿ ಪ್ರಾಧಿಕಾರ ಇತ್ಯಾದಿ ಬಗ್ಗೆ ನೋಡಿಕೊಂಡಿರಬೇಕು. ವಿಶೇಷ ಅಗತ್ಯವುಳ್ಳ ಮಕ್ಕಳ CWSN ಸಮನ್ವಯ ಶಿಕ್ಷಣ, ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ಗುರುತಿಸುವುದು, ಮಾಹಿತಿ ಸಂಗ್ರಹಣೆ ಮತ್ತು ಅಂಕಿಅಂಶಗಳನ್ನು ವಿಶ್ಲೇಷಿಸುವುದು, ನ್ಯೂನತೆ ವಿಧಗಳು ಅಂದರೆ RPWD ಆ್ಯಕ್ಟ್ 2016 ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು
ರೆಡಿಯಾಗಿರಬೇಕು, ಈ ಸಿಲೆಬಸ್ಸು ನೋಡ್ಕೊಂಡಿರಬೇಕು ಎನ್ನುವಂಥದ್ದು. ಕಾರ್ಯಕ್ರಮಗಳು SRP ಕೇಂದ್ರಗಳು, ಗೃಹಾಧಾರಿತ ಶಿಕ್ಷಣ, ವೈದ್ಯಕೀಯ ತಪಾಸಣಾ ಶಿಬಿರ, ಉಪಕರಣಗಳು ಹಾಗೂ ಬೆಂಗಾವಲು ಮತ್ತು ಇತರ ಭತ್ಯೆಗಳ ಬಗ್ಗೆ ತಿಳ್ಕೊಂಡಿರಬೇಕು. BIERTಯ ಕರ್ತವ್ಯ ಮತ್ತು ಜವಾಬ್ದಾರಿಗಳು, ಭಾರತೀಯ ಪುನರ್ವಸತಿ ಮಂಡಳಿ RCI ವಿಶೇಷ ಶಾಲೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿರಬೇಕು. ಶೈಕ್ಷಣಿಕ ತಂತ್ರಾಂಶಗಳು ಮತ್ತು ಮಾಧ್ಯಮಗಳ ಬಗ್ಗೆ ಹೇಳಬೇಕಾದ್ರೆ ವಿದ್ಯಾಂಜಲಿ ಪೋರ್ಟಲ್ ಬಗ್ಗೆ ಮಾಹಿತಿ ಹೊಂದ್ಕೊಂಡಿರಬೇಕು. UDS+ ಬಗ್ಗೆ ಮಾಹಿತಿ ನಮಗೆ ಗೊತ್ತಿರಬೇಕು. ಸ್ಯಾಟ್ಸ್, ದೀಕ್ಷಾ, AMS ವಿದ್ಯಾವಾಹಿನಿ ಪ್ರಬಂಧ ಪೋರ್ಟಲ್, ಆನ್ಲೈನ್ ಸಂಪರ್ಕ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿರಬೇಕು. ಡಿಜಿಟಲ್ ಇನಿಷಿಯೇಟಿವ್ಸ್, ದಟ್ ಈಸ್ ರೇಡಿಯೋ, TV, ಕಂಪ್ಯೂಟರ್ ಇತ್ಯಾದಿಗಳ ಬಗ್ಗೆ ಮಾಹಿತಿಯನ್ನು ನಾವು ಪಡೆದುಕೊಂಡಿರಬೇಕು. ಏನಂದರೆ ಸಹಾಯಕ ಸಮನ್ವಯಾಧಿಕಾರಿಗಳು APC ಸಮಗ್ರ ಶಿಕ್ಷಣ ಈ ಒಂದು ಹುದ್ದೆಗೆ ನಾವು ಪ್ರಿಪೇರ್ ಆಗಬೇಕಾದ್ರೆ. ಸೊ ಅದೇ ರೀತಿಯಾಗಿ ಮತ್ತು ಗುಣಮಟ್ಟದ ಮಧ್ಯವರ್ತನೆಗಳು, ಇದರಲ್ಲಿ ನಲಿಕಲಿ, ವಿದ್ಯಾಪ್ರವೇಶ ಮತ್ತು ಕಲಿಕಾ ಚಟುವಟಿಕೆ, ಶಿಕ್ಷಕ ತರಬೇತಿಗಳು ಅಂದರೆ ನಿಷ್ಠಾ 1 2 3 4, MTEP 1 2 3 4, ನಲಿಕಲಿ ತರಬೇತಿ, ALDP ಇದರ ಬಗ್ಗೆ ಮಾಹಿತಿಯನ್ನು ಹೊಂದಿರಬೇಕು. PDP, TOLP ಸಂಜ್ಞೆ ತರಬೇತಿ, ಜೀವನ ಕೌಶಲ್ಯ, SDMC ಇನ್ಸ್ಪೈರ್ ಅವಾರ್ಡ್ ಬಗ್ಗೆ ಮಾಹಿತಿಯನ್ನು ನಾವು ತಿಳ್ಕೊಂಡಿರಬೇಕು. ವಿಜ್ಞಾನ ಕೇಂದ್ರಗಳು, ಅಟಲ್ ಟಿಂಕರಿಂಗ್ ಲ್ಯಾಬ್ ಮತ್ತು KOER, RI, SIS, LEP, ಓದು ಕರ್ನಾಟಕ, ಗಣಿತ ಕಲಿಕಾ ಒಂದರ ಬಗ್ಗೆ ನಾವು ಸಿಲೆಬಸ್ ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ. ಸಮುದಾಯ ಭಾಗಿತ್ವದ ಬಗ್ಗೆ, ಅದರಲ್ಲಿ ಸ್ಪೆಷಲಾಗಿ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ, ಸ್ವಯಂ ಸೇವಾ ಸಂಸ್ಥೆಗಳು, ಸಂಬಂಧಿತ ಶಾಲೆ, ಶಾಲಾ ದತ್ತ ಯೋಜನೆ, ನನ್ನ ಶಾಲೆ ನನ್ನ ಕೊಡುಗೆ, CSR ನಿಧಿ, ಇಷ್ಟೆಲ್ಲ ಮಾಹಿತಿಗಳ ಬಗ್ಗೆ ನಾವು ಮಾಹಿತಿಯನ್ನು ಕಲೆ ಮಾಡ್ಕೊಂಡಿರಬೇಕಾಗುತ್ತೆ. ಅದೇ ರೀತಿಯಾಗಿ ಶಿಕ್ಷಣ ಇಲಾಖೆ ಸಂರಚನೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಆಯುಕ್ತಾಲಯಗಳು, ಶಿಕ್ಷಣ ಇಲಾಖೆ ವಿವಿಧ ನಿರ್ದೇಶನಾಲಯಗಳು ಹಾಗೂ ವಿಭಾಗೀಯ ಜಂಟಿ ನಿರ್ದೇಶಕರು, CTE, ಡಯಟ್, BRC, CRP ಮತ್ತು ಲಭ್ಯತೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿರಬೇಕು. ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾಹಿತಿ ಹೊಂದಿರಬೇಕು. ಸಹ ಸಂಬಂಧ ಇಲಾಖೆಗಳು, ಸಹ ಸಂಬಂಧ ಕಾಯ್ದೆಗಳು, ವಿವಿಧ ಶೈಕ್ಷಣಿಕ ಪ್ರೋತ್ಸಾಹಗಳು, ಸಂಶೋಧನೆ ಮತ್ತು ಮೌಲ್ಯಮಾಪನ, ಗುಣಮಟ್ಟದ ಸೂಚಕಗಳು, ವಿನೂತನ ಕಾರ್ಯಕ್ರಮಗಳು. ಸೊ ನೋಡಿ ಎಷ್ಟೆಲ್ಲ ಮಾಹಿತಿಗಳಿವೆ. ಯೋಜನೆಗಳು ಮತ್ತು ಅನುದಾನಗಳು, ಕಾಯ್ದೆ ಮತ್ತು ನಿಯಮಗಳು, ಇಷ್ಟೆಲ್ಲ ಮಾಹಿತಿಗಳ ಬಗ್ಗೆ ನಾವು ಸಿಲೆಬಸ್ ನಾವು ಓದ್ಕೊಂಡಿರಬೇಕಾಗಿರುತ್ತೆ ಅನ್ನೋದು ಅಧಿಸೂಚನೆಯಲ್ಲಿ ಕೊಟ್ಟಿದ್ದಾರೆ. ಅಂದರೆ ಸಹಾಯಕ ಸಮನ್ವಯಾಧಿಕಾರಿಗಳು APC ಈ ಒಂದು ಹುದ್ದೆಗೆ ಪ್ರಿಪೇರ್ ಆಗಬೇಕಾದ್ರೆ ಇಷ್ಟೆಲ್ಲ ಸಿಲೆಬಸ್ ಬಗ್ಗೆ ನಾವು ತಿಳ್ಕೊಂಡಿರಬೇಕು, ರೆಡಿಯಾಗಿರಬೇಕು ಎನ್ನುವಂಥದ್ದು ಈ ಒಂದು ಅಧಿಸೂಚನೆಯಲ್ಲಿ ನಾವು ನೋಡಿದ್ದೇವೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಯಾವ ರೀತಿಯಾಗಿ ಒಂದು ಪಠ್ಯಕ್ರಮ ಬೇಸ್ ಮೇಲೆ ಒಂದು ಪ್ರಿಪೇರ್ ಆಗಬೇಕು ಮತ್ತು ಪೋಸ್ಟ್ಗಳಿಗೆ ನಾವು ಸಿದ್ಧತೆಯನ್ನು ಮಾಡ್ಕೊಂಡಿರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೇವೆ. ಎಲ್ರಿಗೂ ಧನ್ಯವಾದಗಳು. ನೋಡಿ, ವೇಳಾಪಟ್ಟಿ ಬಗ್ಗೆ ನಾನು ಮಾತಾಡಬೇಕಾದ್ರೆ ಕೆಲವೊಂದು ಡೇಟ್ಗಳ ಬಗ್ಗೆ ಮಾತ್ರ ನಾನು ಇಲ್ಲಿ ಫೋಕಸ್ ಮಾಡ್ತಾ ಇದ್ದೇನೆ. ನೋಡಿ, ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇರೋದು ಅರ್ಜಿ ಹಾಕೋದಕ್ಕೆ 12/5/2025 ಅಪ್ಲಿಕೇಶನ್ ಒಂದು ಸ್ಟಾರ್ಟ್ ಆಗಿದೆ. ಅರ್ಜಿ ಹಾಕೋದಕ್ಕೆ ನಾವು ಸ್ಟಾರ್ಟ್ ಮಾಡ್ತೇವೆ. ಮತ್ತು ನೋಡಿ, ಕೊನೆಯ ದಿನಾಂಕ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 26 ಮೇ 2025 ಇದು ಕೊನೆಯ ದಿನಾಂಕ. ಈ ಒಂದು ದಿನಾಂಕದೊಳಗಾಗಿ ನಾವು ಏನು ಮಾಡಬೇಕು, ಅಪ್ಲಿಕೇಶನ್ ಹಾಕಬೇಕು. ಸೊ ಉಳಿದ ಡೇಟ್ಗಳ ಬಗ್ಗೆ ತಾವು ಒಂದು ಅಧಿಸೂಚನೆಯಲ್ಲಿ ಡೀಟೇಲಾಗಿ ನೋಡ್ಕೊಳ್ಬೋದು. ಧನ್ಯವಾದಗಳು.